ಟಿವಿ 13 ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ಹೆಡ್ಲೈನ್ಸ್. ಚಿರತೆ ಸೆರೆ, ಭದ್ರಾ ಅಭಯಾರಣ್ಯಕ್ಕೆ ಸುರಕ್ಷಿತವಾಗಿ ಬಿಟ್ಟ ಇಲಾಖೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಶಿವನಿ ಸಮೀಪದ ಹಳ್ಳಿಗಳಾದ ನಾರಾಯಣಪುರ ಮತ್ತು ತಡಗ ಗ್ರಾಮಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು, ಅಜ್ಜಂಪುರ ಅರಣ್ಯ ಇಲಾಖೆಯು ಚಿರತೆಯನ್ನು ಹಿಡಿಯಲು ಬೋನನ್ನು ಇಟ್ಟು ಕೊನೆಗೂ ಚಿರತೆ ಬೋನಿಗೆ ಬಿದ್ದಿದೆ. ಚಿರತೆಯ ಹಾವಳಿಯಿಂದಾಗಿ ಸ್ಥಳೀಯರು, ರೈತರು ಭಯಭೀತರಾಗಿದ್ದರು. ಚಿರತೆ ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತಿತ್ತು. ಹಾಗಾಗಿ ಅರಣ್ಯ ಇಲಾಖೆಗೆ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ತಡಗ ಇವರ ಮಾಹಿತಿ ಮೇರೆಗೆ ಸುಮಾರು 6 ತಿಂಗಳ ಪ್ರಯತ್ನದ ನಂತರ ಅಜ್ಜಂಪುರ ಅರಣ್ಯ ಅಧಿಕಾರಿಗಳು ಬೋನಿಗೆ ಬೀಳಿಸುವಲ್ಲಿ ಯಶಸ್ವಿಯಾದರು. ಬೋನಿಗೆ ಬಿದ್ದ ಚಿರತೆಯನ್ನು ಸುರಕ್ಷಿತವಾಗಿ ಲಕ್ಕವಳ್ಳಿ ಅಭಯಾರಣ್ಯಕ್ಕೆ ಸ್ಥಳಾಂತರಿಸಲಾಯಿತು. ಚಿರತೆ ಬೋನಿಗೆ ಬಿದ್ದ ನಂತರ ಸ್ಥಳೀಯರು ನೋಡಲು ನೂಕುನುಗ್ಗಲಿನಿಂದ ಬಂದಿದ್ದು, ಕೆಲವರ ಪುಂಡಾಟಿಕೆಯಿಂದಾಗಿ ಚಿರತೆಯನ್ನು ಇನ್ನೂ ಕೆರಳುವಂತೆ ಮಾಡುತ್ತಿದ್ದದ್ದನ್ನು ಗಮನಿಸಿದ ಅಧಿಕಾರಿಗಳು ಸ್ಥಳೀಯರನ್ನು ದೂರ ಕಳಿಸಿ ಚಿರತೆಯನ್ನು ಸಾಗಿಸಿ ಯಶಸ್ವಿಯಾಗಿ ಹಾಗೂ ಚಿರತೆಗೆ ಯಾವುದೇ ತೊಂದರೆಯಾಗದಂತೆ ಭದ್ರಾ ಅಭಯಾರಣ್ಯಕ್ಕೆ ಬಿಟ್ಟರು. ಚಿರತೆ ಕಾರ್ಯಾಚರಣೆಯಲ್ಲಿ ಅಜ್ಜಂಪುರ ವಲಯ ಅರಣ್ಯಾಧಿಕಾರಿ ವಾಸುದೇವ್ ಎನ್, ಉಪವಲಯ ಅರಣ್ಯಾಧಿಕಾರಿ ಆನಂದ್, ರಂಜಿತ್ ಕುಮಾರ್, ಅರಣ್ಯ ರಕ್ಷಕರಾದ ನವೀನ್ ಕುಮಾರ್, ರಘು ಮತ್ತು ಇತರ ಸಿಬ್ಬಂದಿಗಳು ಭಾಗವಹಿಸಿದ್ದರು. ವರದಿ ಸೊಲ್ಲಾಪುರ ಎಸ್. ಶಿವಮೂರ್ತಿ 9. ಅಜ್ಜಂಪುರ ಟಿವಿ 13 ಕರ್ನಾಟಕ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರಗಳನ್ನು ವಿರೋಧಿಸಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ರವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಿಜೆಪಿ ಶಾಸಕರ ನಿಯೋಗದೊಂದಿಗೆ ತೆರಳಿ ದೇವರ ದರ್ಶನ ಪಡೆದು ನಂತರ ಪೂಜ್ಯ ಖಾವಂದರ ಆಶೀರ್ವಾದ ಪಡೆಯಲಾಯಿತು. ಈ ವೇಳೆ ಹಲವು ಬಿಜೆಪಿ ಶಾಸಕರು, ಮುಖಂಡರು ಹಾಗೂ ಕಾರ್ಯಕರ್ತರು ಜೊತೆಗಿದ್ದರು. ತರೀಕೆರೆ ಲಿಂಗದಹಳ್ಳಿ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಬರುವ ಎಲ್ಲ ಮನೆಗಳಿಗೆ ತೆರಳಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಹಾಗೂ ಅದರಿಂದಾಗುವ ಪ್ರಯೋಜನಗಳ ಬಗ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಗಿರೀಶ್ ಸಾರ್ವಜನಿಕರಿಗೆ ತಿಳಿಸುತ್ತಾ, ಇತ್ತೀಚಿನ ದಿನಗಳಲ್ಲಿ ಪೋಕ್ಸೋ ಕೇಸುಗಳು ಎಲ್ಲಾ ಕಡೆಗಳಲ್ಲೂ ಹೆಚ್ಚಾಗಿ ದಾಖಲಾಗುತ್ತಿದ್ದು, ಸಾರ್ವಜನಿಕರು ಇದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ಠಾಣೆಗಳಿಗೆ ದೂರು ನೀಡುವ ಮುಖಾಂತರ ಪೊಲೀಸರೊಂದಿಗೆ ಸಹಕರಿಸಿದರೆ ನಿಯಂತ್ರಣಕ್ಕೆ ತರಬಹುದು. ಚಿಕ್ಕ ಮಕ್ಕಳಿಗೆ ಪೋಷಕರು ಮದುವೆ ಮಾಡುವುದು, ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗುವುದನ್ನು ಎಲ್ಲಾ ಪ್ರಜ್ಞಾವಂತ ನಾಗರಿಕರು ತಡೆ ಹಿಡಿಯುವಲ್ಲಿ ಸಹಕರಿಸಬೇಕು ಎಂದರು. ಪಿಎಸ್ಐ ಶಿವಕುಮಾರ್ ಮಾತನಾಡುತ್ತಾ, ಅಪರಾಧಗಳನ್ನು ತಡೆಯಲು ಸಾರ್ವಜನಿಕರು ಸಹ ಪೊಲೀಸರೊಂದಿಗೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಸಮಾಜಕ್ಕೆ ಮಾರಕವಾಗಿರುವಂತ ಗಾಂಜಾ ಮಾರಾಟ ಹಾಗೂ ಸೇವನೆ, ಕಳ್ಳತನ, ಮಹಿಳೆಯರು ಮತ್ತು ಮಕ್ಕಳ ಅಪಹರಣ, ಸಮಾಜದಲ್ಲಿ ಅಶಾಂತಿ ಕದಡುವ ಪ್ರಕರಣಗಳ ಮುನ್ಸೂಚನೆ ಕಂಡುಬಂದ ಕೂಡಲೇ ನಮ್ಮಗಳಿಗೆ ಮಾಹಿತಿ ನೀಡಿದರೆ ಅವುಗಳನ್ನು ನಿಮ್ಮ ಸಹಕಾರದಿಂದ ತಡೆಗಟ್ಟಲು ಅನುಕೂಲವಾಗುತ್ತದೆ ಹಾಗೂ ಮಾಹಿತಿ ನೀಡಿದವರ ಹೆಸರುಗಳನ್ನು ಗೌಪ್ಯವಾಗಿಡಲಾಗುವುದು ಎಂದರು. ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಸಾರ್ವಜನಿಕರು ನೆಮ್ಮದಿ ಜೀವನ ನಡೆಸಲು ಸಹಾಯವಾಗುತ್ತದೆ. ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿದ್ದು, ಸಾರ್ವಜನಿಕರು ಮುಕ್ತವಾಗಿ ತಮ್ಮ ಯಾವುದೇ ಸಮಸ್ಯೆಯನ್ನು ನಿರ್ಭೀತಿಯಿಂದ ಬಂದು ನಮ್ಮಲ್ಲಿ ಹಾಗೂ ನಮ್ಮ ಸಿಬ್ಬಂದಿಗಳಲ್ಲಿ ಅಥವಾ ತುರ್ತು ಕರೆ 112ರಲ್ಲಿ ಹಂಚಿಕೊಂಡರೆ ಖಂಡಿತವಾಗಿ ಆ ವಿಚಾರಗಳನ್ನು ತುರ್ತಾಗಿ ಪರಿಗಣಿಸಿ ನ್ಯಾಯ ಒದಗಿಸುವುದಾಗಿ ತಿಳಿಸಿದರು. ಪೊಲೀಸ್ ಎಂಬ ಭಯವನ್ನು ಬಿಟ್ಟು ಪೊಲೀಸರನ್ನು ಸಹೋದರರಂತೆ ಸಾರ್ವಜನಿಕರು ಭಾವಿಸಿದ ಪಕ್ಷದಲ್ಲಿ ಹಾಗೂ ಅನ್ಯಾಯ ಅಕ್ರಮ ಚಟುವಟಿಕೆಗಳು ಕಂಡುಬಂದಲ್ಲಿ ನಮಗೆ ತಿಳಿಸುವುದರಿಂದ ಅಂತಹ ಚಟುವಟಿಕೆಗಳನ್ನು ತಡೆಯುವಲ್ಲಿ ನಮಗೂ ಸಹಕಾರವಾಗುತ್ತದೆ. ನಮಗೆ ಮಾಹಿತಿ ನೀಡಿದವರ ಹೆಸರುಗಳನ್ನು ಗೌಪ್ಯವಾಗಿಡಲಾಗುವುದು. ಆ ವಿಚಾರವಾಗಿ ಯಾರೂ ಸಹ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು. ತರೀಕೆರೆ ಸಿಪಿಐ ಬಿವಿ ಗಿರೀಶ್, ಲಿಂಗದಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಶಶಿಕುಮಾರ್, ಲಿಂಗದಹಳ್ಳಿ ಠಾಣಾ ಪೊಲೀಸ್ ಸಿಬ್ಬಂದಿಗಳು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಸೊಲ್ಲಾಪುರ ಎಸ್. ಶಿವಮೂರ್ತಿ. ಅಜ್ಜಂಪುರ ಟಿವಿ 13 ಕರ್ನಾಟಕ.
ಡಿಸಿಪಿ ಸಾಹೇಬರು ಆಫೀಸಿಂದ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಇದು ಬಗ್ಗೆ ಅನ್ಸುತ್ತಷ್ಟೇ, ಇದು ಸರ್ಕಾರದ ಆದೇಶ. ಪೊಲೀಸ್ ಇಲಾಖೆಯಿಂದ ಇವಾಗ ಹೊಸದಾಗಿ ಒಂದು ಪೊಲೀಸ್ ಇಲಾಖೆಯಿಂದ ಮನೆ ಪೊಲೀಸಿಂಗ್, ಮನೆಗೆ ಪೊಲೀಸ್ ಅಂತ ಹೇಳ್ಕೊಂಡು ಒಂದು ಹೊಸ ಕಾನ್ಸೆಪ್ಟ್ ಜಾರಿ ಆಗ್ತಿದೆ. ನಿಮಗೆ ಇಲ್ಲಿ ಆಗ್ಲಿ ಮತ್ತೆ ಹೊರಗಡೆ ನಿಮ್ಮ ಅಕ್ಕಪಕ್ಕ ಏನಾದ್ರು ಗಲಾಟೆ ಆಗ್ತಿರ್ಲಿ, ನಿಮ್ಗೆ ಏನಾದ್ರು ಕಾನೂನು ಸಮಸ್ಯೆ ಊರಿನ ಏನಾದ್ರು ವಿಚಾರಗಳು ಇದ್ರು ಕೂಡ ಈ ನಂಬರ್ಗೆ ಫೋನ್ ಮಾಡಿ. ಇಲ್ಲಿದಾವ ಆಯ್ತಾ. ಇದ್ರ ನಂತರ ಇಲ್ಲಿ ಮತ್ತಿದೆ ನೋಡಿ, ತುರ್ತು ಪೊಲೀಸ್ ಸಂಪರ್ಕಗಳು ಅಂತಿದೆ. ಎಮರ್ಜೆನ್ಸಿ ERSS 112 ನಂಬರ್ ಗೊತ್ತಿದ್ಯಾ? ಅದಕ್ಕೆ ಫೋನ್ ಮಾಡಬಹುದು. ಮಕ್ಕಳಿಗೆ ಏನಾದ್ರು ಸಮಸ್ಯೆ ಇದ್ರೆ 1098 ಫೋನ್ ಮಾಡಬಹುದು. ಆಮೇಲೆ ಹಿರಿಯ ನಾಗರಿಕರ ಸಹಾಯವಾಣಿ 1090. ಆಮೇಲೆ ಮಾದಕ ವಸ್ತುಗಳು ಸಂಬಂಧಿಸಿ ದೂರು ಕೊಡಬೇಕು ಅಂತ ಹೇಳಿದ್ರೆ, ಯಾರು ಗಾಂಜಾ ಪಾಂಜಾ ಹೊಡೆಯಲಿದ್ರೆ ಈ ನಂಬರಿಗೆ ಫೋನ್ ಮಾಡಿ. ಲಾಸ್ಟ್ ಇಲ್ಲೊಂದು ನಂಬರ್ ಇದೆ ಗೊತ್ತಾ, ನನ್ನ ನಂಬರ್ ಇದು. ಓಕೆ, ಈ ನಂಬರಿಗೆ ಫೋನ್ ಮಾಡ್ಬೇಕು. ಸರಿನಾ? ಇದನ್ನ ನೀವು ಇಟ್ಕೊಳ್ಳಿ.